ಒಂದಾಗಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆದರೆ ಮೇಲ್ಗಡೆಯಿಂದ ಅದು ಒಮ್ಮತ ಬರದೇ ಇದ್ದರಿಂದ ಅದು ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಒಂದು ರಾಜಕೀಯ ಪಕ್ಷ ಭದ್ರವಾಗಿರಬೇಕು, ಬಲವಾಗಿರಬೇಕು, ಅದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಅವರ ಪ್ರಯತ್ನ ಸಫಲ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇವತ್ತು ಅವರ ಹಳ್ಳಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಒಂದ್ಸಾರಿ ನಾನು ಕರ್ಕೊಂಡು ಹೋಗಿದ್ರು ಬಸವರಾಜ ಹೊರಟ್ಟಿ ಕರ್ಕೊಂಡು ಹೋಗಿ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ಅದು ಅಷ್ಟರ ಮಟ್ಟಿಗೆ ಅದನ್ನ ಆ ಶಾಲೆಯನ್ನ ಮಾದರಿಯಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅವರು ಓದಿದಂಥ ಶಾಲೆ, ಆ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅವರವರು ಓದಿದಂಥ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ ಹೊರಟ್ಟಿಯವರು ಅವರನ್ನ ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರು 8 ಅವಧಿನಲ್ಲಿ ಈಗ 45 ವರ್ಷ ಆಗಿದೆ, ಇನ್ನು 3 ವರ್ಷ ಇರ್ತಾರೆ. ಬಹುಶಃ ಮುಂದಿನ ಚುನಾವಣೆಗೂ ನಿಲ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ನಿಲ್ತಾರ ಏನಪ್ಪ? ಇಲ್ಲ ಅಂತ ಹೇಳಲ್ಲ, ನಿಲ್ತಾನೆ. ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಯಾರು ಕೂಡ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದಿಂದ ಈ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ರೀತಿಯಲ್ಲಿ ಈ ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜೋಶಿಯವರು ಒಂದು ಮಾತು ಹೇಳಿದ್ರು. ಅವರು ಯಾವಾಗಲೂ ಕೂಡ ಸಭಾಪತಿಗಳಾಗಿ ಇರ್ತಾರೆ, ಮುಂದೆನೂ ಕೂಡ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಲ್ಲ ಜೋಶಿಯವರೇ, ನೀವು ತಿಳ್ಕೋಬೇಕು, ಇವನು ಸೋಲ್ಸಕ್ಕೆ ಹೋಗಿದ್ದೆ ಹೋದ್ ಸಾರಿ. ನಾನು ನಮ್ಮ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಹೋಗಿದ್ದೆ ನಾನು, ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ. ಸೋಲಿಸ್ಬೇಕು ಅಂತ ಎಲ್ಲ ದೊಡ್ಡ ಸ್ನೇಹ ಇದ್ರೂ ಕೂಡ ಇವನು ಸೋಲ್ಸಕ್ಕೆ ಹೋಗಿದ್ದೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಈಗ ಬಸವರಾಜ ಬೊಮ್ಮಾಯಿ ಅವರು, ಅವ್ರ ತಂದೆ ನನಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಇವ್ರ ಜೊತೆಲೂ ಆತ್ಮೀಯತೆ ಇದೆ. ಆದರೆ ಅವ್ರನ್ನ ಸೋಲಿಸ್ದೆ, ಅವ್ರ ಮಗನ ಸೋಲಿಸ್ದೆ ಹೋಗಿ ನಾನು. ಅದರಿಂದ ನಾವು ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರೇ ಮುಂದುವರಿತಾ ಇದ್ದಾರೆ. ಆದರೆ ಒಂದು ಮಾತಂತೂ ನಿಜ, ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡಾಗ ಕಾನೂನು ಪ್ರಕಾರವಾಗಿ ಸಭೆ ನಡೆಸ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಎಲ್ಲ ಪಕ್ಷದವರು ಕೂಡ, ಅಲ್ಲಿ ಇರ್ತಕ್ಕಂಥ 3 ಪಕ್ಷದವರು, ವಿಶೇಷವಾಗಿ ಇಂಡಿಪೆಂಡೆಂಟು ಕೂಡ ಅವರನ್ನು ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಸಿಂಗುಲರ್ನಲ್ಲಿ ಕೆಲವೊಂದು ಸಾರಿ ಸಿಂಗುಲರ್ನಲ್ಲಿ ಬಳಸಿದ್ರು ಕೂಡ, ಆದರೂ ಕೂಡ ಯಾರೂ ಕೂಡ ಕೋಪಿಸ್ಕೊಳ್ಳಲಿಕ್ಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ವ್ಯಕ್ತಿತ್ವವನ್ನು ಅವರ ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಜೊತೆಗೆ ಆ, ಅವರ ಅನುಭವ ಇದೆಯಲ್ಲ, ಆ ಅನುಭವದಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಡೀ ಸದನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅವರು ಒಬ್ಬ ಆ, ಸಂಸದೀಯ ಪಟು ಕೂಡ ಆಗಿರೋದ್ರಿಂದ ಅವರು ಯಾರಿಗೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಒತ್ತು ಕೊಡಬೇಕು, ಅವರು ಯಾವನೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಬಿ ಜೆ ಪಿಯವರಾಗಲಿ, ಕಾಂಗ್ರೆಸ್ನವರಾಗಲಿ, JDS-ನವರಾಗಲಿ, ಇಂಡಿಪೆಂಡೆಂಟ್ ಆಗಲಿ, ಅವ್ರಿಗೆ ಗದರಿಸಿ ಕುಳ್ಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಬಹುಶಃ ಬೇರೆ ಯಾರು ಸಭಾಪತಿಗಳಾಗಿದ್ದರೆ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಇವರು ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತಕ್ಕಂಥದ್ದು. ನನಗೂ ಕೂಡ ಒಳ್ಳೆ ಸ್ನೇಹ, ಬಹಳ ಆತ್ಮೀಯತೆ ನಮ್ಮಿಬ್ಬರಲ್ಲಿ ಇದ್ರೂ ಕೂಡ ಅಲ್ಲಿ ಸದನದಲ್ಲಿ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ, ಸಭಾಪತಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಅವರು ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಸ್ನೇಹ ಇದೆ ಅಂತೇಳಿ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದಾಗಲಿ ಅಥವಾ ನನ್ನ ಪರ ಮಾಡ್ತಕ್ಕಂಥದ್ದಾಗಲಿ ಅದು ಯಾವತ್ತೂ ಕೂಡ ಮಾಡಿರ್ತಕ್ಕಂಥದ್ದನ್ನು ನೋಡಿಲ್ಲ, ನೋಡೋದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಸದನ ನಡೆಸ್ತಾರೆ. ಬಹುಶಃ ನಮಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಒಂದು ಓಟ್ ಕಡಿಮೆ ಇದೆ. ಒಂದು ಓಟ್ ಕಡಿಮೆ ಇದೆ. ಸೊ ಮುಂದಿನ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಬಹುಶಃ ನಮಗೆ ಮೆಜಾರಿಟಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಮೆಜಾರಿಟಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೆ ಇವರೇ ಮುಂದುವರಿತಾರೆ. ಬಟ್ ಅವರು ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸದನ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲ ಸದಸ್ಯರು ಖುಷಿಯಾಗಿದ್ದಾರೆ. ಮತ್ತೆ ಸರ್ಕಾರಕ್ಕೂ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಯಾವತ್ತೂ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಸರ್ಕಾರಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಅದರಿಂದ ನಮ್ಮವರೇ, ನಮ್ಮ ಪಕ್ಷಕ್ಕೆ ಸೇರಿದವರೇ ಅಲ್ಲಿ ಸಭಾಪತಿಗಳಾಗಿದ್ದಾರೆ ಅಂತೇಳಿ ನಮಗೆ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪಾಪ ನಿಮ್ಮ ಆಸೆ ಇದೆ, ಆದರೆ ರಾಜಕಾರಣ ಅಲ್ಲ. ಅದರಿಂದ ಸ್ನೇಹ ಬೇರೆ, ರಾಜಕಾರಣ ಬೇರೆ. ನೀವು ನಿಮ್ಮ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ರೆ ಅವ್ರು ಅಲ್ಲೇ ಇರಲಿ. ಈಗಿಲ್ಲ. ಆದರೆ MLC ಆದದ್ದು ನಿಮ್ಮ ಪಕ್ಷದಿಂದ. ಅದಕ್ಕೆ ನೀವೆಲ್ಲ ಬಂದಿರೋದು. ಅದೇನೇ ಇರಲಿ, ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇರೋದ್ರಿಂದಲೇ 8 ಸಾರಿ ಗೆದ್ದಿರೋದು. ಅದು ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಅದು ಗೊತ್ತಾಗಿದೆ ಅಂತೇಳಿ ನನ್ನ ಭಾವನೆ. ಇನ್ನೂ ಒಂದು ಸಾರಿ ಗೆಲ್ಲಿ ಈ ಶುಭಾಶಯವನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಒಂದು ಸಾರಿ ಇಲ್ಲ, 2 ಸಾರಿ ಗೆಲ್ಲಿ ಅಂತ ಹೇಳ್ತೀನಿ ನಾನು.
ಅವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಿದ್ದೇನೆ, ಬೇರೆ ಪಕ್ಷದಿಂದ ಅಭ್ಯರ್ಥಿ ಆದ್ರೆ ನಿಂತ್ಕೊಂಡ್ರೆ ಅವ್ರ ವಿರುದ್ಧ ಕ್ಯಾಂಪೇನ್ ಮಾಡೋದು ಗ್ಯಾರಂಟಿ. ಆದರೂ ವೈಯಕ್ತಿಕವಾಗಿ ಅವ್ರು ಗೆಲ್ಲಿ ಅಂತೇಳಿ ಆಶಯವನ್ನ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ದಿನ ವಿಧಾನ ಪರಿಷತ್ನಲ್ಲಿ ಇರಲಿ, ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದೀರಿ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ, ಗೌರವವನ್ನು ಸಲ್ಲಿಸಿದ್ದೀರಿ, ಸನ್ಮಾನವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಇವತ್ತೆಲ್ಲ ಪಕ್ಷಾತೀತವಾಗಿ ಬಹುಶಃ JDSನವರು ಯಾರು ಬಂದಿದ್ದಾರೆ, ಓಲಿ ಕಾರ್ಯಕರ್ತರು ಬಂದಿದ್ದಾರ? ಕೈ ಎತ್ತಾರೆ. ನೀ ಶಂಕರೇಗೌಡ, ನೀ ಯಾವ ಕಾರ್ಯಕರ್ತನಿದೆ? ವೆರಿ ಗುಡ್. ಸೊ ಪಕ್ಷಾತೀತವಾಗಿ ಅವರನ್ನ ನಾವೆಲ್ಲರೂ ಕೂಡ ಗೌರವಿಸಿದ್ದೀವಿ, ಅಭಿನಂದಿಸಿದ್ದೀವಿ. ಅವ್ರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯವನ್ನು ಕೊಡಲಿ, ಅವರಿಗೆ ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ದಿನಗಳ ಕಾಲ ರಾಜಕೀಯದಲ್ಲಿ ಬಾಳಲಿ, ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೀತಾರೆ, ನೀವು 100 ವರ್ಷ ಬಾಳಿ ಅಂತ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಉತ್ತರ ಏನು ಕೊಡ್ತಾರೆ ಅಂತಂದ್ರೆ, ನೀನು ಕಡಿಮೆ ಹೇಳ್ಬಿಟ್ಟಿದೀಯಾ, ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ಉತ್ತರ ಕೊಡ್ತಾರೆ. ಹಾಗೆ ಇವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಲಿ, 125 ವರ್ಷ ಬಾಳಲಿ ಅಂತ ಹಾರೈಸಿ ಇವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.